ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಪರ್ಲ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ನೀಡಲ್ ವರ್ಕ್ ಕುಚ್ಚು ಮಾಡೋದಂತ ತೋರಿಸ್ತೀನಿ. ಇದು ಕುಚ್ಚನ್ನು ಈ ಥರ ದಾರದಲ್ಲಿ ಕಟ್ಕೊಂಡಿದ್ದೀನಿ. ಇದು 167 ದಾರ ಸುತ್ತಕೊಂಡು ಈ ಥರ ಬೇಬಿ ಕುಚ್ಚು ಮಾಡಿದ್ದೀನಿ. ಸೀರೆಗೆ ಯಾವ ಥರ ಈಗ ಪರ್ಲ್ಸ್ ಯೂಸ್ ಮಾಡಿ ನೀಡಲ್ ವರ್ಕ್ ಮಾಡೋದಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನಾನು ಹೆಮ್ಮಿಂಗ್ ನೀಡಲ್ಗೆ 4 ಎಳೆ ದಾರನ ಸ್ಟಿಚಿಂಗ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು 4 mm, 2 3 mm ಬೀಡ್ಸ್ನ ಪೋಣಿಸ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿ ಈ ಥರ ನೋಡಿಕೊಂಡು ಈ ಒಂದು ಬೀಡಿಂದ ವಾಪಸ್ ಬಂದು ಪುನಃ 3 mm ಮತ್ತು 4 mm ಬೀಡ್ಸ್ನ ಪೋಣಿಸ್ಕೋಬೇಕು. ಈ ಥರ ಡಬ್ಲ್ಯೂ ಶೇಪಲ್ಲಿ ಬರಬೇಕು. ಈ ಥರ ಆದಮೇಲೆ ಪುನಃ ಈ ಬೀಡಿಂದ ಹಾಗೂ ಈ ಬೀಡಿಂದ ಹೊರಗಡೆ ಬರಬೇಕು. ಇವಾಗ ಪುನಃ 3 mm ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಈ 2 ಬೀಡಿಂದ ಹೊರಗೆ ಬಂದು ಈ ಬಟ್ಟೆಗೆ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿಂದ ಪುನಃ ಈ 3 ಬೀಡಿಂದ ಬಂದು ಇಲ್ಲಿ 2 ಬೀಡಿಂದ ಹೊರಗೆ ಬರಬೇಕು. ಇಲ್ಲಿ ಬಟ್ಟೆಗೆ ಒಂದ್ಸಲ ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಬರುತ್ತೆ. ಇವಾಗ ಇದಕ್ಕೆ ಕುಚ್ಚನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡೋದು. ಪುನಃ ಇನ್ನೊಂದು ಸಲ ನಾಟ್. ಈ ಥರ ಕುಚ್ಚನ್ನು ಆ್ಯಡ್ ಮಾಡ್ತಾ ಹೋಗೋದು. ಇವಾಗ ತಾನೇ ಕ್ರೋಶ ಕಲ್ತ್ಕೊಂಡು ಬಂದಿರ್ತೀರ, ಅವರಿಗೋಸ್ಕರ ಈ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 7 ಎಳೆ ದಾರ ತಗೊಂಡಿದ್ದೀನಿ ಹಾಗೂ 9 ನಂಬರ್ ಕ್ರೋಶೆ ನೀಡಲ್ ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಲೂಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೂಪ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಬಟ್ಟೆಗೆ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಆದಮೇಲೆ ಟೂ ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾನು 3 ಚೈನ್ಸ್ ಮಾಡಿ ಇದೇ ಡಬಲ್ ಕ್ರೋಶೆಗೆ ಒಂದು ಪಿಕೋ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. 3 ಚೈನ್ಸ್ ಪಿಕೋ. ಈ ಥರ
ಬರುತ್ತೆ ನೋಡಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್, ಗೊತ್ತಾಗದೇ ಇದ್ದರೆ ಈ ಥರ ನೋಡಿ, ಈ ಥರ ಸೂಜಿನ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಚುಚ್ಚಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. 3 ಚೈನ್ಸ್ ಮಾಡಿ ಪಿಕೋ. ಪುನಃ ಎಲ್ಲಿ ಬರುತ್ತೆ ನೋಡಿಕೊಂಡು ಈ ಥರ ಡಬಲ್ ಕ್ರೋಶೆನ ಮಾಡಬೇಕು. ತ್ರೀ ಚೈನ್ಸ್ ಮಾಡಿ ಈ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ ಪಿಕೋ. ಪಕ್ಕದಲ್ಲೇ ಹೋಗಿ ಈ ಥರ ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ ಮಾಡಿ ಇದೇ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡೋದು. ಅದು ಪಿಕೋ ಆಗುತ್ತೆ. ಇದೇ ಥರ ಫುಲ್ ಲೈನ್ನ ನಾನು ಕಂಪ್ಲೀಟ್ ಮಾಡಿ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಆನಿಯನ್ ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. 7 ಎಳೆ ದಾರ ತಗೊಂಡು 9 ನಂಬರ್ ಕ್ರೋಶೆ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಲೂಪನ್ನು ಇವಾಗ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶೆಗೆ ಒಂದು ಲಾಕ್ ಮಾಡ್ತೀನಿ. ಇಲ್ಲಿಂದ ನಾನು 2 ಚೈನ್ಸ್ನ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಪಿಕೋ ಮಧ್ಯ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ ಇದೇ ಡಬಲ್ ಕ್ರೋಶೆಗೆ ಪಿಕೋ ಮಾಡೋದು. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಹೇಗೆ ಮಾಡಿರ್ತೀವೋ ಅದೇ ಥರ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ರಿಪೀಟ್ ಆಗುತ್ತೆ. ಇದೇ ಥರ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಈ ಥರ ದಾರ ತಗೊಂಡು ಬಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಲ್ಲಿಂದ 3 ಚೈನ್ಸ್ನ ಮಾಡಿಬಿಟ್ಟು ಈ ಡಬಲ್ ಕ್ರೋಶೆಗೆ ಪಿಕೋನ ಮಾಡ್ಕೋಬೇಕು. ಇಲ್ಲಿ ನಾನು 2 ಡಬಲ್ ಕ್ರೋಶೆ ವಿತ್ ಪಿಕೋ ಮಾಡಿಕೊಂಡು ಇವಾಗ 4 ಚೈನ್ಸ್ ಮಾಡ್ತೀನಿ. ಕುಚ್ಚುಗೆ ಸ್ಪೇಸ್ ಆದಮೇಲೆ ಅಲ್ಲಿಂದ ದಾರಾನ ಸೂಜಿ ಮೇಲೆ ಈ ಥರ ಸುತ್ತಕೊಂಡು ಇಲ್ಲಿ ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಸ್ಪೇಸ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡಿದ್ದೀನಿ. ಅಲ್ಲಿಂದ ಪುನಃ 3 ಚೈನ್ಸ್ ಇದೇ ಡಬಲ್ ಕ್ರೋಶೆಗೆ ಪಿಕೋ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ, 3 ಚೈನ್ಸ್ ಪಿಕೋ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಅದೇ ಡಬಲ್ ಕ್ರೋಶೆಗೆ ಪಿಕೋ ಮಾಡ್ಕೋಬೇಕು. ಟೋಟಲ್ 4 ಟೈಮ್ಸ್ ನಾನು ಡಬಲ್ ಕ್ರೋಶೆ ವಿತ್ ಪಿಕೋನ ಮಾಡ್ತಾಯಿದ್ದೀನಿ. ಫೋರ್ ಡಬಲ್ ಕ್ರೋಶೆ ವಿತ್ ಪಿಕೋ ಆದಮೇಲೆ ಇಲ್ಲಿ ನಾನು ಒಂದು ಡಲ್ ಗೋಲ್ಡ್ ಬೀಡನ್ನು
ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಸೈಜು ಡಲ್ ಗೋಲ್ಡ್ ಬೀಡ್ಸ್ ಇದು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಪುನಃ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಪುನಃ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. 3 ಚೈನ್ಸ್ ಪಿಕೋ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಮಾಡಿ ಅದೇ ಡಬಲ್ ಕ್ರೋಶೆಗೇ ಪಿಕೋನ ಮಾಡ್ತೀನಿ. ಟೋಟಲ್ 4 ಟೈಮ್ಸ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಪುನಃ 4 ಟೈಮ್ಸ್ ಡಬಲ್ ಕ್ರೋಶೆ ವಿತ್ ಪಿಕೋ ಮಾಡ್ತಾ ಹೋಗೋದು. ಈ ಥರ ಡಿಸೈನ್ ಬರುತ್ತೆ. ಇಲ್ಲಿ 4 ಡಬಲ್ ಕ್ರೋಶೆ ಮಾಡಿ ಪಿಕೋ ಮಾಡಿ ಆದಮೇಲೆ ನಾನು ಇಲ್ಲಿ 4 ಚೈನ್ಸ್ನ ಮಾಡ್ತೀನಿ. 4 ಚೈನ್ಸ್ ಮಾಡಿ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಈ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ಸ್ ಆ ಡಬಲ್ ಕ್ರೋಶೆಗೆ ಪಿಕೋ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶೆ ಮಾಡ್ತೀನಿ. 3 ಚೈನ್ಸ್ ಮಾಡಿ ಡಬಲ್ ಕ್ರೋಶೆಗೆ ಪಿಕೋ ಮಾಡ್ಕೋತೀನಿ. ಇದೇ ಥರ 4 ಡಬಲ್ ಕ್ರೋಶೆ ವಿತ್ ಪಿಕೋ ಆದಮೇಲೆ ಇಲ್ಲಿ ಒಂದು ಬೀಡ್ ಬರುತ್ತೆ. ಪುನಃ 4 ಡಬಲ್ ಕ್ರೋಶೆ ವಿತ್ ಪಿಕೋ, 4 ಚೈನ್ಸ್, ಪುನಃ 4 ಡಬಲ್ ಕ್ರೋಶೆ ವಿತ್ ಪಿಕೋ, ಬೀಡ್, 4 ಡಬಲ್ ಕ್ರೋಶೆ ವಿತ್ ಪಿಕೋ, 4 ಚೈನ್ಸ್. ಅದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕುಚ್ಚು ಕಟ್ಟಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. 150 ಎಳೆ ದಾರ ಸುತ್ತಕೊಂಡು ಪುಟ್ಟದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಇದರಲ್ಲಿ ನಾನು ಡಬಲ್ ಕ್ರೋಶೆ ಪಿಕೋ ಮಾಡಿ ಆದಮೇಲೆ ಒಂದೊಂದು ಚೈನ್ ಹಾಕಿದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ. ಇದರಲ್ಲಿ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶೆ ವಿತ್ ಪಿಕೋ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಸ್ವಲ್ಪ ಇದರಲ್ಲಿ ಕುಚ್ಚು ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ. ಇದರಲ್ಲಿ ಸ್ವಲ್ಪ ಹತ್ರ ಕುಚ್ಚು ಕಟ್ಟಿದಾಗೆ ಕಾಣುತ್ತೆ. ಡಿಫ್ರೆನ್ಸ್ ಅಷ್ಟೇ. ಇದು ಬಂದುಬಿಟ್ಟು ಪರ್ಲ್ಸ್ನ ಯೂಸ್ ಮಾಡಿ ನೀಡಲ್ ವರ್ಕ್ನ ಮಾಡಿರೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶ ಬರದೇ ಇದ್ದವರು ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಿಂಪಲ್ಲಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಈಗ ತಾನೇ ಕ್ರೋಶ ಕಲ್ತಿರೋರು ಟ್ರೈ ಮಾಡಿ, ಏನೂ ಕಷ್ಟ ಇಲ್ಲ. ಜಸ್ಟ್ ಚೈನ್ಸ್ ಮತ್ತು ಡಬಲ್ ಕ್ರೋಶೆ ಗೊತ್ತಿದ್ದರೆ ಆಯಿತು. ಏನೂ ಇಲ್ಲ ಈ ಡಿಸೈನಲ್ಲಿ, ತುಂಬ ಈಸಿ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 450 to 500 ರೇಂಜಲ್ಲಿ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ನೋಡಿಕೊಂಡು ಚಾರ್ಜಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಬಂದುಬಿಟ್ಟು ನೀವು 350 to 400 ರೇಂಜಲ್ಲಿ ಚಾರ್ಜ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲನ್ನು ಸಪೋರ್ಟ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.